ನಮಸ್ಕಾರ ಎಲ್ರಿಗೂ. ಸೊ ಇದು 1 ಎಕರೆ 19 ಗುಂಟೆ ಕೋಕೋನಟ್ ಫಾರ್ಮ್ ಲ್ಯಾಂಡ್ ಸೇಲಿಗಿದೆ. ಇದು ಬಂದು ಮಳವಳ್ಳಿ ತಾಲೂಕು ನಿಯರ್ ಹಲಗೂರು ಬರುತ್ತೆ. ಸೊ ಬೆಂಗಳೂರಿಂದ ನಿಮಗೆ 80 ಕಿಲೋಮೀಟ್ರು. ಸೊ ನ್ಯಾಷನಲ್ ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟ್ರ್ ದೂರದಲ್ಲಿದೆ. ವಿಲೇಜಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ. ಇದಕ್ಕೆ ಒಂದು 20 ಅಡಿ ಇರ್ತಕ್ಕಂಥ ಮಡ್ ರೋಡು. ಸೊ ಗೌರ್ಮೆಂಟ್ ನಕಾಶೆ ರಸ್ತೆ. ಸೊ ಜಮೀನು ಮಧ್ಯ ರಸ್ತೆ ಹೋಗಿದೆ. ಒಂದು ಸೈಡ್ 10 ಗುಂಟೆ ಬಂದರೆ ಇನ್ನು ಮಿಕ್ಕಿದ್ದು ಒಂದು ಸೈಡ್ ಬರುತ್ತೆ. ಸೊ ಎರಡೂ ಕಡೆ ಫೇಸಿಂಗ್ ಸಿಗುತ್ತೆ ನಿಮಗೆ. ಸೊ ವಿಲೇಜಿಂದ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದ್ರೂ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ವಿಲೇಜಸ್ ಫಾರ್ಮ್ ಹೌಸ್ಗಳನ್ನ ಮಾಡ್ಕೊಂಡು ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಸೊ ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ನೋ ಸೆಕ್ಯೂರಿಟಿ ಇಶ್ಯೂ. ಸೊ ಇದರಲ್ಲಿ ಒಂದು ರನ್ನಿಂಗ್ ಬೋರ್ವೆಲಿದ್ದು ಒಳ್ಳೆ ನೀರಿದೆ. ಸುತ್ತಮುತ್ತ ಎಲ್ಲರೂ ನೀರಾವರಿ ಕ್ರಾಪ್ಗಳನ್ನ ಬೆಳೀತಾರೆ. ನೋಡಿ ಪಕ್ಕದಲ್ಲೇ ಪ್ಯಾಡಿ ಬೆಳೀತಾರೆ, ಭತ್ತ ಬೆಳೀತಾಯಿದ್ದಾರೆ. ಸೊ ನೀರು ತುಂಬ ಚೆನ್ನಾಗಿದೆ. ಇದರ ಪಕ್ಕದ್ದೇ ಜಾಗ. ಆ ಕಡೆ ಅರೇಕನಟ್ ಫಾರ್ಮು, ಪಕ್ಕದಲ್ಲೆಲ್ಲ ತೆಂಗಿನ ತೋಟಗಳು. ಸೊ ಎಲ್ಲದರಲ್ಲಿ ಇವಾಗ ಈಲ್ಡ್ ಫಸಲು ಬರ್ತಾಯಿದೆ. ಎಲ್ಲ ಬಂದು 6 to 7 ಇಯರ್ಸ್ ಆಗಿರ್ತಕ್ಕಂಥ ಮರಗಳು. ಸೊ ಆಮೇಲೆ ಇದರಲ್ಲಿ ಕೆಂಪು ಮಣ್ಣು, ಇವರು ಉಳುಮೆ ಮಾಡಿಲ್ಲ ಅಷ್ಟೇ, ಬಟ್ ರೆಡ್ ಸಾಯಿಲ್ ಕಾಣ್ತಾ ಇರುತ್ತೆ ನಿಮಗೆ. ಇನ್ ಬಿಟ್ವೀನ್ ಏನು ಬೇಕಾದ್ರೂ ಬೆಳೆಸ್ಬೋದು. ಸೊ ಪಕ್ಕದಲ್ಲೆಲ್ಲ ತೋಟಗಳೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಲೊಕೇಶನ್ನು. ಸೊ ಸುತ್ತ ಎಲ್ಲ ಗ್ರೀನರಿ ಇದೆ. ಸೊ ನೋಡಿ ಎಲ್ಲ ಮರಗಳಲ್ಲೂ ಇದೇ ಥರ ಈಲ್ಡ್ ಬರ್ತಾಯಿದೆ. ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ ಪಕ್ಕ ಕ್ಲಿಯರ್ ಟೈಟಲ್ಲಿದ್ದು. ಸೊ ಫೆನ್ಸಿಂಗ್ ಮಾಡಿ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಇನ್ ಬಿಟ್ವೀನ್ ಅಜರ್ಟೆಡ್ ಫ್ರೂಟ್ಸ್ ಗಿಡಗಳನ್ನ ಹಾಕೊಂಡು ಇದೊಂದು ಒಳ್ಳೆ ಲೊಕೇಶನಲ್ಲಿದೆ. ಜಸ್ಟ್ 1.5 ಕಿಲೋಮೀಟ್ರ್ ನ್ಯಾಷನಲ್ ಹೈವೇಯಿಂದ. 80 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. 1 ಎಕರೆ 19 ಗುಂಟೆ RTC. ಸೊ ಒಂದು 3 ಗುಂಟೆ ಖರಾಬ್ ಬರುತ್ತೆ ಇದಕ್ಕೆ. ನೋಡಿ ಅಕ್ಕಪಕ್ಕ ಎಲ್ಲ ತೋಟಗಳೇ ಇದೆ. 1 ಎಕರೆ 19 ಗುಂಟೆ.